ಫಸ್ಟ್ ಖೇಲೋ ಇಂಡಿಯಾ ನ್ಯಾಷನಲ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ದಾಳಿಯಲ್ಲಿ ದಾವಣಗೆರೆ ತಂಡದ ಮಾಡು ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತಹ ಪ್ರಯತ್ನ ಇತ್ತು. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಒಬ್ಬ ಅನುಭವಿ ಆಟಗಾರ. ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರ ಮಾಡಲಾಗ್ತದೆ. ಅದೇ ರೀತಿ ಸ್ಥಳೀಯ ಆನೇಕಲ್ಲಿನ ವಿವಿಧ ಮಾಧ್ಯಮ ಮಿತ್ರರು ಸಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮಿಡ್ ಲೈನ್ ಹತ್ತಿರದಲ್ಲಿದ್ರು ಉತ್ತಮವಾದಂತಹ ಒಂದು ಟ್ಯಾಕಲ್. ಏನಾದ್ರು ಯಾಕೆ ಗ್ಯಾಲರಿಯಲ್ಲಿ ಕೂತಿರೋ ಪ್ರೇಕ್ಷಕರು ನೀರಿಗಾಗಿ ಹೋರಾಟನ. ಶಿವಮೊಗ್ಗ ವಿರುದ್ಧ ಕೋಲಾರ, ಎರಡು ಬಲಿಷ್ಠ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಗಗನ್ ಗೌಡ ತನ್ನ ಪ್ರಥಮ ದಾಳಿಯಲ್ಲಿ ಬೋನಸ್ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಶಿವಮೊಗ್ಗ ಅಂಕಣ 1ರಲ್ಲಿ ದಾವಣಗೆರೆ ವಿರುದ್ಧ ಮೈಸೂರು. ಹಾಫ್ ಟೈಮ್ ಸ್ಕೋರ್ 18-8. ದಾವಣಗೆರೆ ಕ್ವಾರ್ಟರ್ ಫೈನಲ್ಗೆ ತಲುಪಿರುವ ತಂಡಗಳಿಗೆ ನಾಳೆ ಸಂಜೆ 3 ಗಂಟೆಗೆ ಇಲ್ಲಿ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಇರಬೇಕು. ನಾಳೆ ಸಂಜೆ ಕ್ವಾರ್ಟರ್ ಫೈನಲ್ ಅಂತ ತಲುಪಿರುವಂತ ತಂಡಗಳು ತಡ ಮಾಡಿ 3 ಗಂಟೆಗೆ ಹಾಜರಿರ್ಬೇಕು, ರಿಪೋರ್ಟ್ ಕೊಡಬೇಕು. ಕೋಲಾರ ತಂಡದ ಅಜಯ್ ರೆಡ್ಡಿ ಭಾರಿ ಆದರ್ಶ, ಅದು ಬಿಗಿಯಾದಂತಹ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಿಂದ ಟು ಈಚ್. ಉತ್ತಮವಾದಂಥ ದಾಳಿ ಸೋಮ. ಶಿವಮೊಗ್ಗದ ಜಿರಾಫೆ ಇಬ್ಬರು ಎತ್ತರದ ನಿಲುವಿನ ಆಟಗಾರರನ್ನ ಇಲ್ಲಿ ಕಾಣಬಹುದು. ಗಗನ್ ಗೌಡ ಹಾಗೂ ಸೋಮ ಇಬ್ಬರು ಎತ್ತರದ ನಿಲುವಿನ ಆಟಗಾರರು. ಮತ್ತೊಂದು ಅದ್ಭುತವಾದಂಥ ಟ್ಯಾಕಲ್ ಶಿವಮೊಗ್ಗ ತಂಡದ ಆಟಗಾರರಿಂದ. ಉತ್ತಮವಾದ ಟಚ್ ಪಾಯಿಂಟ್ ಗಗನ್ ಗೌಡ. ಫಸ್ಟ್ ಏಡ್ ನೀಡಿ ಗ್ರೌಂಡ್ ನಂಬರ್ 1ಗೆ ಮೆಡಿಕಲ್ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ದಯವಿಟ್ಟು ಅಂಕಣ 1ಕ್ಕೆ ಆಗಮಿಸಿ. 3 ದಿನಗಳಿಂದ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಆಟಗಾರರಿಗೆ ಅವರ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು.
ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಬಳಗದ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಗೋಪಾಲ್ ಸರ್ ಅವರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಶ್ರೀಯುತ ಶಂಕರ್ ನಾಗ್ರವರು, ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಕ್ರೀಡಾ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ಭಾಷಾ ಸರ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರು ರಾಜಪ್ಪರವರು, ಪ್ರವೀಣ್ ಸರ್ ಅವರು, ಶಿವಕುಮಾರ್ ಎಂರವರು, ಅನಿಲ್ ರವರು, ರಾಜಪ್ಪರವರು, ಶರಣಪ್ಪರವರು, ನಾಗರಾಜ್ರವರು, ಲಕ್ಷ್ಮೀಕಾಂತ್ ರವರು, ಯಲ್ಲಪ್ಪ ಪೂಜಾರಿರವರು, ಭೂತ್ರಾಯರಪ್ಪರವರು, ವೆಂಕಟಸ್ವಾಮಿರವರು, ಈ ಎಲ್ಲ ನಮ್ಮ ಆನೇಕಲ್ನ ಈ ಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಭಾರಿ ರೈಟ್ ಕಾರ್ನರ್ ಭಾಗದಿಂದ ಡಬಲ್ ಆಂಕಲ್ ಹೋಲ್ಡ್ ಸಂದೀಪ್ ರೆಡ್ಡಿ ಅವರನ್ನ ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗದ ಡಿಫೆನ್ಸ್ ವಿಭಾಗ 13-6 ಶಿವಮೊಗ್ಗ ತಂಡದ ಪರವಾಗಿ ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಯುಪಿ ಯೋಧಾ ತಂಡವನ್ನು ಪ್ರತಿನಿಧಿಸಿದಂತಹ ಗಗನ್ ಗೌಡ. ಮೈಸೂರು ವಿರುದ್ಧ ದಾವಣಗೆರೆ ತಂಡ ಆಟಗಾರ ತಂಡದಲ್ಲಿ ಮುನ್ನಡೆಯನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅದ್ಭುತವಾದಂತಹ ಸೌಂಡ್ಸ್, ಲೈಟಿಂಗ್ಸ್, ಗ್ಯಾಲರಿ ವ್ಯವಸ್ಥೆಯನ್ನ, ವೇದಿಕೆಯ ಒಂದು ವ್ಯವಸ್ಥೆಯನ್ನ ಅದ್ಭುತವಾಗಿ ಇವೆಂಟ್ ಆರ್ಗನೈಸ್ ಮಾಡಿರುವಂತಹ ಕಿರಣ್ ಇವೆಂಟ್ಸ್ ಅಂಡ್ ಲಕ್ಷ್ಮಿ ಗ್ಯಾಲರಿ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಫಸ್ಟ್ ಏಡ್ ಸ್ಪ್ರೇ ಈ ಕಡೆ ಬಾಳ್ವಿನ್ ಸ್ಕೂಲಿನ ಬಸ್ಸಿನ ಚಾಲಕರು ದಯಮಾಡಿ ವೇದಿಕೆ ಮುಂಭಾಗ ಬರತಕ್ಕದ್ದು. ಬಾಳ್ವಿನ್ ಸ್ಕೂಲಿನ ಚಾಲಕರು ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು. ದಾಳಿಯಲ್ಲಿ ಶಿವಮೊಗ್ಗದ ಸೋಮ, ಭದ್ರಾವತಿ ಮೂಲದ ಆಟಗಾರ, ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ 16-7 ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಅಭಿ. ಈ ಒಂದು ಕಾರ್ಯಕ್ರಮಕ್ಕೆ ವಿನೋಬಾ ಭಾವೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೇಡಮ್ ಅವರು ಬಂದಿದ್ದಾರೆ. ರಾಜಶೇಖರ್ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ನೌಕರ ಸಂಘದ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ, ಅದ್ಭುತವಾದಂತಹ ಒಂದು ಟ್ಯಾಕಲ್. ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾದಂತಹ ಮಂಜಾಲ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಬೋದು. ಹರೀಶ್ ಹಾಗೂ ಅಭಿ ಅವರಿಂದ ಬಂದಂತಹ ಅದ್ಭುತವಾದಂತಹ ಟ್ಯಾಕಲ್. ರಕ್ಷಿತ್ ಪೂಜಾರಿ ಕ್ವಿಕ್ ಆಗಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 23-11 ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ. ಕಾದ್ ನೋಡೋಣ.
ಮೈಸೂರಿನ ಆಟಗಾರರು, ಬಲಿಷ್ಠವಾದಂತಹ ಆಟಗಾರರು. ರೈಟ್ ಕಾರ್ನರ್ ಭಾಗದಲ್ಲಿ ಹರಿ, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ. ಸೌತ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ ಕಂಚಿನ ಪದಕವನ್ನು ಪಡ್ಕೊಂಡು ಬೆಳ್ಳಿ ಪದಕವನ್ನು ಪಡ್ಕೊಂಡಂತಹ ಒಂದು ಸಂದರ್ಭದಲ್ಲಿ ತಂಡದ ಪ್ರಮುಖ ಆಟಗಾರನಾಗಿ ಕಾಣಿಸಿಕೊಂಡಂತಹ ಆಟಗಾರ ಜರ್ಸಿ ನಂಬರ್ 11ರಲ್ಲಿ ಹರಿ ಅವರನ್ನು ಕಾಣಬಹುದು. 23-12 ಇನ್ ಫೇವರ್ ಆಫ್ ದಾವಣಗೆರೆ. ನಾಳೆಯ ಸಹ ಮಧ್ಯಾಹ್ನ 3 ಗಂಟೆಯಿಂದ ರೋಚಕ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ವಿಶೇಷವಾಗಿ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಶ್ರೀಯುತ ಚಲವಾದಿ ನಾರಾಯಣಸ್ವಾಮಿ ಸರ್ ಅವರು ನಾಳೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ದಾಳಿಯಲ್ಲಿ ಜಿತೇಂದ್ರ, ದಾವಣಗೆರೆ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರನಾಗಿ 5 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಗೆ ಬ್ಯಾಕ್ ಹಿಟ್ ಮಾಡುವ ಪ್ರಯತ್ನ. ಈ ಬಾರಿ ರೈಟ್ ಇನ್ ಜಾಗದಲ್ಲಿದ್ದಂತಹ ಆಟಗಾರನ್ನ ಕ್ಷಣಾರ್ಧದಲ್ಲಿ ಕಿಕ್ ಪಾಯಿಂಟ್ ಮೂಲಕ ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ನ್ಯಾಯಾಧೀಶರು ಅವರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ದಾಳಿ. 21-12 ಶಿವಮೊಗ್ಗ ತಂಡದ ಪರವಾಗಿ ಚಿನ್ನದ ನಾಡು ಕೋಲಾರ ತಂಡದ ಒಬ್ಬ ಯುವ ಪ್ರತಿಭೆ ಸತೀಶ್. ಹಿಂದಿನ ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಆಟಗಾರ. ಈ ಬಾರಿ ಗಗನ್ ಗೌಡ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಆದರ್ಶ್ ಕೂಡ ಅಷ್ಟೇ ಉತ್ತಮವಾದಂತಹ ಒಂದು ಸಪೋರ್ಟ್ ನೀಡಿದ್ರು. ದಾಳಿಯಲ್ಲಿ ಶಿವಮೊಗ್ಗದ ಜಿರಾಫೆಯ ಒಂದು ಎತ್ತರವನ್ನು ಹೋಲುವಂತಹ ಆಟಗಾರ ಸೋಮ. ಅದೇ ರೀತಿ ವಿನೋಬಾವೆ ಸಂಸ್ಥೆಯ ಸ್ವಾತಿ ಮೇಡಮ್ ಅವ್ರಿಗೂ ಪುಷ್ಪಮಾಲೆಯನ್ನು ಹಾಕಬೇಕು ಅಂತ ಕೇಳ್ತಾರೆ. ಈ ಪದ್ಯದ ವೀಕ್ಷಣೆಯಲ್ಲಿ ನಮ್ಮ ರಾಷ್ಟ್ರೀಯ ಕಬಡ್ಡಿ ಆಟಗಾರರು HAL ನ ಶ್ರೀಯುತ ನಾರಾಯಣಸ್ವಾಮಿ ಸರ್ ಈ ಮೈದಾನದಲ್ಲಿ ಅದೆಷ್ಟು ಬಾರಿ ಆಡಿ ಪ್ರಶಸ್ತಿಯನ್ನು ಸಹ ಪಡ್ಕೊಂಡು ಪ್ರಸ್ತುತ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮಂಜೂರು ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸ್ತಾ ಕಬಡ್ಡಿಗೆ ತಮ್ಮದಾದಂತಹ ಒಂದು ಕೊಡುಗೆಯನ್ನು ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಸಹ ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅವರ ಜೊತೆಯಲ್ಲಿ ಶ್ರೀಯುತ ಲೋಕೇಶ್ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರು ಸಹ ಒಂದು ಪದ್ಯದ ವೀಕ್ಷಣೆಯಲ್ಲಿದ್ದಾರೆ. ಹಾಗೆ ನಮ್ಮ ಕೋಲಾರದ SDM ಮುನ್ರಾಜ್ರವರು, ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ದೂರದ ಬಾಗಲಕೋಟೆಯಿಂದ ಆಗಮಿಸಿರುವಂತಹ ಶ್ರೀಯುತ ಮುಕ್ಕಣ್ಣರವರು ನಮ್ಮ ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ಸಹ ಇವತ್ತು ಪಂದ್ಯದ ವೀಕ್ಷಣೆಯಲ್ಲಿ. ಹಾಗೆ ಶಿವರುದ್ರಯ್ಯರವರು ನಮ್ಮೆಲ್ಲರ ಪ್ರೀತಿಯ ಹುಲಿ, ಕೊಪ್ಪಳ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು, ಹಾಗೆ ಶ್ರೀಯುತ ಪ್ರಸನ್ನರವರು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು, ಅವರು ಸಹ ಇವತ್ತು ಪದ್ಯದ ವೀಕ್ಷಣೆಯಲ್ಲಿದ್ದಾರೆ. ದಾವಣಗೆರೆ ವಿರುದ್ಧ ಮೈಸೂರು 27-13 ಪಂದ್ಯ ಮತ್ತೊಂದು ಲೋಕ ಅಂಕವನ್ನು ಪಡ್ಕೊಳ್ತಾ ಇದ್ರೆ ದಾವಣಗೆರೆ ಜಿಲ್ಲಾ ತಂಡ.
ನಾಡು ಕೋಲಾರ ತಂಡದೊಬ್ಬ ಯುವ ಉದಯೋನ್ಮುಖ ಆಟಗಾರ. ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಅನುಭವಿದ ಬಾರಿ ಸೋಮ ಅವರಿಂದ ಆಂಕಲ್ ಬಂತು. ಆ ನಂತರದಲ್ಲಿ ಉತ್ತಮವಾದಂತಹ ಒಂದು ಸಪೋರ್ಟ್ ಕಾರ್ನರ್ ವಿಭಾಗದಲ್ಲಿದ್ದಂತಹ ಆಟಗಾರರು ಕ್ವಿಕ್ಕಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಪ್ರಜ್ವಲ್ ಶಿವಮೊಗ್ಗ ತಂಡದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣನಾದ ಗಣೇಶ್ ಅವರಿಗೆ ನಮ್ಮ ಹಾಸ್ಟೆಲ್ ವತಿಯಿಂದ ಚಿಕ್ಕದಾಗಿ ಸನ್ಮಾನ ಕೊಟ್ಟಿದ್ದೀವಿ. ಸುಪಡಿಕವಾಗಿರುವ ಸಂದರ್ಭ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂತಹ ಆಟಗಾರ ಶಿವಮೊಗ್ಗದ ಪ್ರಜ್ವಲ್. ಅದು ಕ್ವಿಕ್ ಆದಂತಹ ಟಚ್ ಪಾಯಿಂಟ್. ಈ ಮೂಲಕ ಸ್ಕೋರ್ 25-14 ಶಿವಮೊಗ್ಗ ತಂಡದ ಪರವಾಗಿ. ಚಿನ್ನದ ನಾಡು ಕೋಲಾರ ತಂಡದ ಅಜಯ್ ರೆಡ್ಡಿ. ಸಾಕಷ್ಟು ವೇಗದಲ್ಲಿ ದಾಳಿ, ಭಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇದ್ದಾನೆ. ಆ ಜಂಪ್ ಬಂದ ನಂತರದಲ್ಲಿ ಒಂದು ಸ್ವಲ್ಪ ಫುಟ್ವರ್ಕ್ ಸ್ಟಾಪ್ ಆಗಿತ್ತು. ಟ್ಯಾಕಲ್ ಮಾಡುವಂತ ಅವಕಾಶ ಇತ್ತು, ಆದ್ರೆ ಮಿಸ್ಟೇಕ್ ಬೇಡ ಎನ್ನುವಂತಹ ಒಂದು ಮನಸ್ಥಿತಿಯಿಂದ ಇಲ್ಲಿ ಶಿವಮೊಗ್ಗದ ಡಿಫೆನ್ಸ್ ವಿಭಾಗ ಇದ್ದಿದ್ರಿಂದ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೋಲಾರ ತಂಡಕ್ಕೆ. ಸುಪಡಿಕ ಲಾನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಬಿಗಿಯಾದಂತಹ ಟ್ಯಾಕಲ್ ನ ಪ್ರಯತ್ನ ಇತ್ತು ವಸಂತ್ ಅವರಿಂದ. ಅಫಿಷಿಯಲ್ ಟೈಮ್ ಔಟ್. ಶ್ರೀಯುತ ವೆಂಕಟೇಶ್ ಗುರು ಸರ್ ಅವರು ಅತಿಥಿಗಳಿದ್ರೆ ಅಂಕಣಕ್ಕೆ ಆದಷ್ಟು ಬೇಗ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗುರು ಸರ್ 1 ನಿಮಿಷ ಮ್ಯಾಚ್ ಇದೆ, ಆಡಿಸ್ಬಿಡೋದಾ? ವೆಂಕಟೇಶ್ ಸರ್ 1 ನಿಮಿಷ ಮ್ಯಾಚ್ ಇದೆ, ಆಡಿಸ್ಬಿಡೋದಂತ. ನನ್ನ ಆತ್ಮೀಯ ಸಹಪಾಠಿಗಳು ಬಂದಿದ್ದಾರೆ, ನನ್ನ ಜೊತೆಯಲ್ಲಿ ಎಂಪೇಟ್ ಮಾಡಿ ಈ ಎಲ್ಲ ಸೇವೆಯನ್ನು ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಂತ ಲೋಕಾನಂದ ಮುತ್ತೇಗೌಡರವರು, ಶ್ರೀಮೂರ್ತಿರವರು, ಶ್ರೀನಿವಾಸರವರು, ದೇವರಾಜ್, ಜಯಕುಮಾರ್, ರಮೇಶ್, ಮುತ್ತೇಗೌಡರು ಇವರೆಲ್ಲರೂ ಸಹ ನನ್ನ ಜೊತೆಯಲ್ಲಿ ಸಹಪಾಠಿಗಳಾಗಿ ಎಂಪೇಟ್ ಮಾಡಿ ಎಲ್ಲ ಕಾಲೇಜುಗಳಲ್ಲಿ ನಿರ್ದೇಶಕರಾಗಿ, ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ 2 ತಂಡಗಳನ್ನ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತವನ್ನು ಕೋರೋಣ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025ರ ವರ್ಷದ ಕೊನೆಯ ತಿಂಗಳಿನ ಕೊನೆಯ 3
ದಿನಗಳು ಬಾಕಿ ಇದೆ ಹೊಸ ವರ್ಷಕ್ಕೆ. ನಮ್ಮ ಇವತ್ತು ಕಬಡ್ಡಿ ಪಂದ್ಯಾವಳಿಯ ನಮ್ಮ ಕರ್ನಾಟಕ ರಾಜ್ಯ ಅಮಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು, ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು, ಹಾಗೆ ಶಿವಣ್ಣ ಸರ್ ಅವರು, ಹಾಗೂ ಇನ್ನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ಬಹಳ ಉತ್ತಮವಾಗಿ 3 ದಿನಗಳ ಕಾಲ ಬಿಸಿಲಿನಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರೆ ಎಲ್ಲ ತೀರ್ಪುಗಾರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. Last and final card, UK versus Gadag. O team captain wicket immediately court number 1. ಉತ್ತರ ಕನ್ನಡ ವಿರುದ್ಧ ಗದಗ. 2 ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಡಿದ ನಡೆಗುಡಿಸಿ ಅಂಕಣಕ್ಕೆ ಕರೆ ತನ್ನಿ. ರೆಫ್ರಿ ರಮೇಶ್ ಬಾಬು, ಅಂಪೈರ್ ಸಂಪತ್, ಅರುಣ್, ಸ್ಕೋರರ್ ಮುನೇಗೌಡ, ಅಸಿಸ್ಟೆಂಟ್ ಸ್ಕೋರರ್ ಕೃಷ್ಣಪ್ಪ, ರಾಜು, ಥರ್ಡ್ ರೈಡ್ ಪ್ರಕಾಶ್. It's 1+2 3 point ಶಿವಮೊಗ್ಗ. ದಾಳಿಯಲ್ಲಿ ಕೋಲಾರ ತಂಡದ ಎಲ್ಲ ಆಟಗಾರರನ್ನ ಸುರಕ್ಷಿತವಾಗಿ ಅಂಕಣದಿಂದ ಮೈದಾನದಿಂದ ಕಲ್ಯಾಣ ಮಂಟಪಕ್ಕೆ ಮತ್ತು ಕಲ್ಯಾಣ ಮಂಟಪದಿಂದ ಮೈದಾನಕ್ಕೆ ಕರೆತಂದಂತಹ ಎಲ್ಲ ಚಾಲಕರಿಗೆ ನಮ್ಮ ತಂಡದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಅದನ್ನ ಸ್ವೀಕಾರ ಮಾಡಬೇಕು. ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಮ್ಮ ವಾಹನ ಚಾಲಕರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ ಶಿವಮೊಗ್ಗ 29, ಚಿನ್ನದ ನಾಡು ಕೋಲಾರ 20. 29-20 in favor of Shivamogga. ಟೈಮ್ ಸಿಕ್ಕಾಗ ಸಾಂಗ್ ಪ್ಲೇ ಮಾಡಿದೆಯಾ? ಸೆಕೆಂಡ್ ಕಾಲ್ ಕೋರ್ಟ್ ನಂಬರ್ 2 ಬಾಗಲಕೋಟೆ ವರ್ಸಸ್ ಧಾರವಾಡ.
ಗದಗ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡಗಳ ನಡುವೆ ಈಗಾಗಲೇ ಅಂಕಣ 1ರಲ್ಲಿ ಪಂದ್ಯ ಆರಂಭವಾಗಿದೆ. ಜೊತೆಯಲ್ಲಿ 2 ಟ್ಯಾಕ್ ಪಾಯಿಂಟ್ ಸೂಪರ್ ರೈಟ್. ಕೋಲಾರ ತಂಡದ ಮಹೇಶ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಕಾದೋಡ್ಬೇಕಾಗಿದೆ, ಇಲ್ಲಿಂದ ಏನಾದ್ರೂ ಪಂದ್ಯದ ದಿಕ್ಕು ಬದಲಾಗುತ್ತಾ ಅಂತೇಳಿ. ದಾಳಿಯಲ್ಲಿ ಶಿವಮೊಗ್ಗದ ಯಾರು ಸೋಮ, ಜಿರಾಫೆಯ ಎತ್ತರವನ್ನು ಹೋಲುವಂತ ಆಟಗಾರ. ಅಲ್ಲ ಬೇಕು ದಾಳಿಯಲ್ಲಿ ಅಭಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಐದು ಆಟಗಾರ ನಡುವೆ ಯಾವುದೇ ಅಂಕಲದ ಎಂಪೈರ್ ಆಟೋದಿಗೆ ವಾಪಸ್ಸಾದರೂ ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಸೋಮ. ಗದಗ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಆರಂಭಿಕ ಹಂತದಲ್ಲಿ ಲೀಡನಲ್ಲಿ ಪಡ್ಕೊಳ್ತಾ ಬಲಿಷ್ಠ ತಂಡ ಅಂತ ಹೇಳಿ ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ. ನಡುವೆ ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಭರತ್ ಅವರನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡ್ತಾ ಒಂದಂಕವನ್ನ ಇಲ್ಲಿ ಪಡೆದುಕೊಳ್ತಾರೆ. ಥರ್ಡ್ ರೈಡ್ ಕೋಲಾರ ತಂಡದ ಮಹೇಶನಿಗೆ ಡೂ ಆರ್ ಡೈ. ಅದ್ಭುತವಾದ ಹ್ಯಾಂಡ್ ಟಚ್. ಜಿರಾಫೆಯ ಎತ್ತರವನ್ನ ಹೋಲುವಂತ ಆಟಗಾರ ಸೋಮನನ್ನ ಇಲ್ಲಿ ಔಟ್ ಮಾಡಿ ವಾಪಸ್ ಆಗಿದ್ದಾರೆ. ಇವ್ರು ಯಾರು? ಭೀಮಲ್ಲ, ಗಗನ. ಶಿವಮೊಗ್ಗದ ಒಬ್ಬ ಪ್ರೋ ಕಬಡ್ಡಿಯ ತಾರೆ. 3 ಬಾರಿ UP ಯೋಧ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಕ್ಯಾಪ್ಟನ್. ಲಾಸ್ಟ್ 5 minutes to go in court number 2. ದಾಳಿಯಲ್ಲಿ ಮಹೇಶ, ಕೋಲಾರ ತಂಡದೊಬ್ಬ ಬಾಟ್ಕರಿ ಬಾರಿ ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂತಹ ಹಿತ, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೋಲಾರ ತಂಡಕ್ಕೆ. ಮೈ ಕೊರಿಯುವ ಚಳಿಯಲ್ಲಿ ಈಗ ಒಂದ್ ಸ್ವಲ್ಪ ಪಂದ್ಯದ ಬಿಸಿ ಏರ್ತಾ ಇದೆ. ಕೊನೆಯ 4 ನಿಮಿಷದ 8 ಸೆಕೆಂಡಿನ ಆಟಗಳು ಬಾಕಿ ಇರುವಂತೆ ಶಿವಮೊಗ್ಗದ ಗಗನ್ ಗೌಡ ಕ್ಯಾಪ್ಟನ್. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕೋಲಾರ ತಂಡದ ಹಿರಿಯ ಅನುಭವಿ ಆಟಗಾರರಾಗಿರುವಂತಹ ರಾಮಕೃಷ್ಣ ಮತ್ತು ಲೋಕೇಶ್ ಅವರ ಒಂದು ತರಬೇತಿಯಲ್ಲಿ ಕೋಲಾರ ತಂಡದ ಆಟಗಾರರು ಕಂಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಕಾದೋಣ ಮಹೇಶ, ಸಾಕಷ್ಟು ವೇಗದ ದಾಳಿಯಾಗಿತ್ತಾದ್ರೆ ಈ ಬಾರಿ ಸ್ಟ್ರಗಲ್ ನಡೀತಾ ಇತ್ತಾದ್ರೆ ಬಿಗಿಯಾದಂತ ಟ್ಯಾಕಲ್. ಸೂಪರ್ ಟ್ಯಾಕಲ್. ಶಿವಮೊಗ್ಗ ತಂಡದ
ಕೋಚ್ ಆಗಿ ಶ್ರೀಯುತ ಚೇತನ್ ರವರು ಹಾಗೂ ಪ್ರಶಾಂತ್ ಕುಂಠೇರವರು ಶಿವಮೊಗ್ಗ ತಂಡದ ತರಬೇತಿದಾರರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. 43-31 ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್. ದಾಳಿಯಲ್ಲಿ ಅಭಿ ವೇಗದ ದಾಳಿಗಾರ. ಕೋಲಾರ ತಂಡದ ಪ್ರಮುಖ ಆಟಗಾರನಾಗಿ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಮಿಡ್ಲೈನ್ ನ ಹತ್ತಿರದಲ್ಲಿದ್ದರೆ ಒಂದೊಳ್ಳೆ ಟ್ಯಾಕಲ್ ಶಿವಮೊಗ್ಗದ ಡಿಫೆನ್ಸ್ ಭಾಗದಲ್ಲಿ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 44-31 ಇನ್ ಫೇವರ್ ಆಫ್ ಶಿವಮೊಗ್ಗ. ತೀರ್ಪುಗಾರರು ಯಾರು ಡ್ಯೂಟಿ ನಾನು ವೇದಿಕೆ ಮೇಲೆ ಬರಬೇಕು. ತೀರ್ಪುಗಾರರ ದಾಳಿಯಲ್ಲಿ ಉತ್ತರ ಕನ್ನಡದ ಪ್ರೋ ಕಬಡ್ಡಿಯ ತಾರೆ ಸುಶೀಲ್ ಕಾಮ್ರೇಕರ್. ಹದಿನಾಲ್ಕು 3 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಗದಗ ತಂಡದ ಜರ್ಸಿ ನಂಬರ್ 12 ಆಟಗಾರ. 5 ಆಟಗಾರ ನಡುವೆ ನಾಳೆ ಮಧ್ಯಾಹ್ನ ಸರಿಯಾಗಿ 3 ಗಂಟೆಯಿಂದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಆರಂಭವಾಗಲಿದೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀಯುತ ಛಲವಾದಿ ನಾರಾಯಣ ಸ್ವಾಮಿರವರು ನಾಳಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕೋಲಾರ ತಂಡ ಒಂದು ಸೂಪರ್ ಡೂಪರ್ ರಾಯ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಾಗಲಕೋಟೆ ವರ್ಸಸ್ ಧಾರವಾಡ. ಬೋಟಿಂಗ್ ಕ್ಯಾಪ್ಟನ್ ಬ್ರಿಗೇಡ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಬಾಗಲಕೋಟೆ ವಿರುದ್ಧ ಧಾರವಾಡ. 2 ತಂಡಗಳಿಗೆ ಇದು ಅಂತಿಮ ಕರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಅಭಿ 3 ಆಟಗಾರರ ನಡುವೆ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಪ್ರಜ್ವಲ್, ರೈಟ್ ಕಾರ್ನ್ ಭಾಗದಲ್ಲಿ ಗಿರೀಶ್. ಭಾರಿ ಏಕಾಂಗಿಯಾಗಿ ಡಬಲ್ ಸೈಕಲ್ ಗಿರೀಶ್ ಶಿವಮೊಗ್ಗದ ಯುವ ಪ್ರತಿಭೆ. 47-34 ಇನ್ ಫೇವರ್ ಆಫ್ ಶಿವಮೊಗ್ಗ. ದಾಳಿಯಲ್ಲಿ ಕೋಲಾರ ತಂಡದ ಮಹೇಶ್ 4 ಡಿಫೆನ್ಸ್ ನಡುವೆ. ಉತ್ತಮವಾದಂತಹ ಟಚ್ ಪಾಯಿಂಟ್ ಮಹೇಶ. ಪ್ರಜ್ವಲ್ ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ಕೋಲಾರ ವಿರುದ್ಧ ಶಿವಮೊಗ್ಗ ಜಿಲ್ಲಾ ತಂಡಾಟಗಾರರು ವಿಜಯಶೀಲಿಯಾಗಿ ಮುಂದಿನ ಸುತ್ತಿಗೆ ರಚನೆ ಮಾಡಿಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂತಹ ಚಿನ್ನದ ನಾಡು ಕೋಲಾರ ತಂಡ ಆಟಗಾರರಿಗೂ ಸಹ ಧನ್ಯವಾದ. ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಉತ್ತರ ಕರ್ನಾಟಕದ 2 ಬಲಿಷ್ಠ